ಅಲ್ಲಿಂದ ಈಗ ಇದಾಯ್ತಾ ಸ್ವಲ್ಪ ಒಂದು ವಿಡಿಯೋ ಮಾಡ್ತೀವಿ. ಸುದ್ದಿ ಯಾರಾದ್ರು ಮಾಡ್ತಾರೆ? ಸುದ್ದಿ ಯಾರಾದ್ರು ಮಾಡ್ತಾರೆ? ಇಲ್ಲ ಸರ್. ಸರ್ ಟೈಪಿಂಗ್ ಯಾರ್ದಾರು ಕನ್ನಡ ಅಂದರೆ ಪೇಪರಿಗೆ ಹಾಕ್ಸ್ತಿದ್ದೆ. ಟೈಪಿಂಗ್ ನಾವೇ ಮಾಡ್ತೀನಿ ರೀ. ಮಾಡ್ತೀರಾ? ನಿನ್ನೆ ಒಂದು 4-5 ಲೈನ್ ಮಾಡಿಕೊಟ್ರೆ ಫೋಟೋ ಒಂದು ಕಳಿಸ್ಕೊಡ್ತೇನೆ ರೀ. ಎಲ್ಲರೂ ಸೆಲ್ಫಿ ತಗೊಂಡ್ರೆ ಇಲ್ಲ ಮುಂದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಪೂಜ್ಯ ಬಸವಾನಂದಪ್ಪಾಜಿಯ ಪಾದಾರವಿಂದಗಳಲ್ಲಿ ಪಡುಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಬಸವಾನಂದಪ್ಪಾಜಿಯವರ ಅಮೃತ ಹಸ್ತದಿಂದ ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. जनगण मन अधिनायक जय हे भारत भाग्य विधाता। पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्छल जलधि तरंगा। तव शुभ नामे जागे तव शुभाशिष मागे गाहे तव जय गाता। जनगण मंगलदायक जय हे भारत भाग्य विधाता। जय हे जय हे जय हे जय 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 हे। बोलो भारत माता की मैतोरे बोलो भारत माता की जय। बोलो भारत माता की जय। ವಂದೇ ಮಾತರಂ ವಂದೇ ಮಾತರಂ। 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಜಯವಾಗಲಿ 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಜಯವಾಗಲಿ। ಎಲ್ಲರಿಗೂ ಶರಣಾರ್ಥಿಗಳು. बोलो भारत माता की जय। बोलो भारत माता की जय। वंदे ಮಾತರಂ वंदे ಮಾತರಂ। ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ಬೆಳಗ್ಗೆ ನಾನು ಬಹಳ ವಿಸ್ತಾರವಾಗಿ ಈ ವಿಷಯವಾಗಿ ಮಾತನಾಡಿದ್ದೀನಿ. ಈ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ನಿಮ್ಮೆಲ್ಲರ ಜೊತೆ 4 ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಏನು ಭಕ್ತಿ ಎನ್ನುವಂಥದ್ದೇ ಶ್ರೇಷ್ಠವಾದಂತಹ ಮಾರ್ಗ, ಭಕ್ತಿ ಮಾರ್ಗ. ಭಕ್ತಿ ಎನ್ನುವಂಥದ್ದೇ ಮನುಷ್ಯನನ್ನು ಮಹಾಮಾನವನನ್ನಾಗಿ ಮಹಾದೇವನನ್ನಾಗಿ ಮಾಡುವಂತಹ ಮಾರ್ಗ. ಅದರಲ್ಲಿ ದೇಶಭಕ್ತಿ ಎನ್ನುವಂಥದ್ದಿದ್ದರೆ ಅದಕ್ಕಿನ್ನೂ ಹೆಚ್ಚಿನ ಮೆರಗು ಬರುತ್ತೆ. ಯಾಕೆಂದರೆ ಭಕ್ತಿ ಎನ್ನುವಂಥದ್ದು ಅದು ಕೇವಲ ಕೆಲವು ಸಾರಿ ಏನಾಗ್ಬೋದು, ಜಾತಿ ಮತ ಪಂಥ ಅಥವಾ ತಾನು ನಂಬಿದ ಯಾವುದೋ ಒಂದು ದೇವರ ರೂಪಕ್ಕೆ ಮೀಸಲಾಗಿರ್ಬೋದು, ಅದಕ್ಕೆ ಅದು ನಿಲ್ಲಬಹುದು. ಆದರೆ ನಿಜವಾಗಿ ದೇಶಭಕ್ತಿಯನ್ನು ಅಳವಡಿಸ್ಕೊಂಡಾಗ ಇಡೀ ದೇಶ ನನ್ನದು ಅನ್ನೋ ಮನೋಭಾವ ಬರುತ್ತೆ. ಮತ್ತು ಇಡೀ ದೇಶಕ್ಕಾಗಿ ನಾನು ದುಡಿದಾಗ, ನಾನು ಚೆನ್ನಾಗಿ ಬದುಕಿದಾಗ ಅದರಲ್ಲಿ ನನ್ನ ವ್ಯಕ್ತಿತ್ವವೂ ಸುಧಾರಣೆ ಆಗುತ್ತೆ, ದೇಶವು ಸುಧಾರಣೆ ಆಗುತ್ತೆ.
ಆ ದೃಷ್ಟಿಯಿಂದ ಎಲ್ಲರೂ ದೇಶ ಭಕ್ತಿಯ ಭಾವದಿಂದ ಬದುಕಬೇಕು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ತ್ಯಾಗ ಮಾಡಿದ್ದಾರೆ, ಕಷ್ಟ ಅನುಭವಿಸಿದ್ದಾರೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ. ಅವರು ಸ್ವಾತಂತ್ರ್ಯದ ರುಚಿಯ ಉಂಡಿಲ್ಲ ಆ ಜನ್ಮದಲ್ಲಿ. ಎಷ್ಟು ಜನ ಯಾರ ಹೆಸರು ಹೇಳೋದು, ಯಾರ ಹೆಸರು ಬಿಡೋದು, ಅಷ್ಟು ಶ್ರೇಷ್ಠವಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ತಾವು ಚೆನ್ನಾಗಿ ಬದುಕಬಹುದಾಗಿತ್ತು. ಸ್ವಾರ್ಥಿಗಳಾಗಿದ್ದರೆ ಶ್ರೀಮಂತರು, ಧೀಮಂತರು, ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಬಂದಂಥವರು. ಮಹರ್ಷಿ ಅರವಿಂದರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅವ್ರಿಗೆ ದೊಡ್ಡ ಹುದ್ದೆ ಕೂಡ ಸಿಕ್ಕಿತ್ತು, ಪ್ರಿನ್ಸಿಪಾಲ್ ಆಗಿದ್ರು. ಆದರೂ ಹೋರಾಟ ಮಾಡಿ ಜೈಲು ಸೇರಿ ಕಡೆಗೆ ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಬಹಳ ದೊಡ್ಡ ಋಷಿಗಳಾದರು. ಅಂತಹ ಋಷಿಗಳಿಂದ ಹಿಡ್ಕೊಂಡು ಎಲ್ಲರೂ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಜೊತೆಗೆ ಒಂದು ದಿಕ್ಸೂಚಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಥರ ಬದುಕಿದರೆ ನೀವು ಚೆನ್ನಾಗಿರ್ತೀರ, ದೇಶವನ್ನು ಚೆನ್ನಾಗಿರ್ತೀರ ಅಂತ ಹೇಳಿ ನಮಗೊಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಬದುಕಿ ನಮ್ಮ ಮುಂದಿನ ಪೀಳಿಗೆಯವರು ನಮ್ಮನ್ನು ಅವರು ಸ್ಮರಿಸ್ಬೇಕು, ಗೌರವದಿಂದ ಸ್ಮರಿಸ್ಬೇಕು, ಭಕ್ತಿಯಿಂದ ಸ್ಮರಿಸ್ಬೇಕು. ಈಗ ನಾವು ಹೇಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಭಕ್ತಿ ಪ್ರೀತಿಯಿಂದ ಸ್ಮರಿಸ್ತೀವೋ ಹಾಗೆ ನಮ್ಮ ಮುಂದಿನ ಪೀಳಿಗೆಯವರು ಸ್ಮರಿಸಬೇಕು ಅಂದರೆ ನಾವು ಚೆನ್ನಾಗಿ ಬದುಕಬೇಕು. ನಾವು ಚೆನ್ನಾಗಿ ಬದುಕಬೇಕು ಅಂದರೆ ರಾಷ್ಟ್ರಭಕ್ತಿಯನ್ನು ಅಳವಡಿಸ್ಕೊಳ್ಬೇಕು. ಅಂತಹ ಕೆಲಸವನ್ನು ನೀವೆಲ್ಲ ಮಾಡಿ ರಾಷ್ಟ್ರಭಕ್ತರಾಗಿ ದೇಶಭಕ್ತರಾಗಿ ಬದುಕ್ರಿ ಅಂತ ತಿಳ್ಕೊಂಡು ಹಾರೈಸ್ತಾ, ಇನ್ನು ನಮ್ಮ ಪ್ರಧಾನಮಂತ್ರಿಗಳು 2047 2047 ಅಂದರೆ ಅಲ್ಲಿಗೆ ಶತಮಾನೋತ್ಸವ ಆಚರಣೆ ಮಾಡ್ತೀವಿ. ಅಷ್ಟರೊಳಗಾಗಿ ನಮ್ಮ ದೇಶವನ್ನು ಸಂಪೂರ್ಣ ವಿಕಸಿತ ಭಾರತ, ಡೆವಲಪ್ಡ್ ಇಂಡಿಯಾ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಈಗಿನಿಂದನೇ ಅವರು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಅವರು ಸ್ವತಃ ಹಾಗೆ ದುಡಿತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯವಾದ ರೀತಿಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಕೆಲಸವನ್ನು ಮಾಡೋಣ. ನಮ್ಮ ವಿಕಾಸವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ದೇಶದ ವಿಕಾಸಕ್ಕೆ ನಮ್ಮ ಕೊಡುಗೆಯನ್ನು ಕೊಡೋಣ ಅಂತ ತಿಳ್ಕೊಂಡು ಹಾರೈಸಿ, ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರು ದಯಾಮಯನಾದಂತಹ ಪರಮಾತ್ಮ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಪೂಜ್ಯ ಅಪ್ಪಾಜಿಯವರು ಒಳ್ಳೆಯ ಒಂದು ವಿಚಾರವನ್ನು ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಅದರಂತೆ ನಾವು ಅವರ ನುಡಿಯಂತೆ ನಡೆಯಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ಅಂತ ಒಂದು ಉದಾತ್ತ ವಿಚಾರವನ್ನು ಹೇಳಿದಂಥ ಪೂಜ್ಯ ಅಪ್ಪಾಜಿಯವರಿಗೆ ಶರಣಾರ್ಥಿಗಳು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಇಲ್ಲಿ ಸೇರಿದಂಥವರಿಗೂ ಶರಣಾರ್ಥಿಗಳು. ಈಗ ಪ್ರಸಾದದ ವ್ಯವಸ್ಥೆ ಹೇಳ್ತಾ ಇದ್ದೀನಿ.